ಧಾರವಾಡದ ಗಳಗಿ ಹುಲಕೊಪ್ಪ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂತ ಆರೋಪ. ಕರೆಂಟ್ ಬಿಲ್ ಕಟ್ಟುವುದಕ್ಕೆ ಮಂಜೂರಾದ ಹಣ ಖಾಸಗಿ ವ್ಯಕ್ತಿಗಳಿಗೆ ವರ್ಗಾವಣೆ ಮಾಡಲಾಗಿದೆ ಅನ್ನುವಂತ ಆರೋಪ ಕೇಳಿಬರ್ತಾ ಇರೋದು. ಪಂಚಾಯಿತಿಯ ಈ ಹಿಂದಿನ ಪಿಡಿಒ ಎಎಚ್ ಮನಿಯಾರ್ ವಿರುದ್ಧ ಆರೋಪ ಕೇಳಿಬರ್ತಾ ಇದೆ. ಮಾರ್ಚ್ 1, 2025ರಿಂದ ಏಪ್ರಿಲ್ 15ರಲ್ಲಿ 5 ಲಕ್ಷ ಹಣ ಅಕ್ರಮ ವರ್ಗಾವಣೆ. ಇಷ್ಟೇ ಅಲ್ಲದೆ ಕೆಲವು ಬ್ಯಾಂಕ್ನಿಂದಲೂ ಕೂಡ ಚೆಕ್ ಹಾಕಿ ಹಣ ಡ್ರಾ ಮಾಡಲಾಗಿದೆ. ವಿದ್ಯುತ್ ಬಿಲ್ ಅಲ್ಲದೆ ಸಿಬ್ಬಂದಿ ಸಂಬಳ ಸಹ ಸ್ವಂತ ಬಳಸ್ಕೊಂಡಿರುವಂಥ ಆರೋಪ. ಜೊತೆಗೆ ಬದು ನಿರ್ಮಾಣ ನರೇಗಾ ಯೋಜನೆಯಡಿಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥ ಆರೋಪ. ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ದಂಡ ಹಾಕಿದ್ರೂ ಕೂಡ ಬುದ್ಧಿ ಕಲಿಯದ ಪಿಡಿಒ ಮನಿಯಾರ್ ಸಾಕಷ್ಟು ರೀತಿಯಾದಂಥ ಹಗರಣ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದೊಂದು ಯೋಜನೆಯಲ್ಲೂ ಸರಿಯಾಗಿ ದುಡ್ಡು ಹೊಡೆದಿದ್ದಾರೆ ಅನ್ನೋದನ್ನು ಇದೀಗ ಹೇಳ್ತಾ ಇರೋದು. ಅದಲ್ಲದೆ ಈ ವಿಚಾರ ಗೊತ್ತಾಗಿ ಫೈನ್ ಹಾಕಿದ್ರೂ ಕೂಡ ಅದಕ್ಕೆ ತಲೆ ಕೆಡಿಸ್ಕೊಳ್ದೆ ಮತ್ತೆ ಅದೇ ರೀತಿಯಾಗಿ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನು ಇದೀಗ ಮಾಡ್ತಾ ಇರುವಂಥದ್ದು. ಪಂಚಾಯಿತಿಯ ಈ ಹಿಂದಿನ ಪಿಡಿಒ ವಿರುದ್ಧ ಗಂಭೀರವಾದಂಥ ಆರೋಪ ಕೇಳಿಬರ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆಯೇ ತನಿಖೆ ಆಗಬೇಕು, ಇವರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡಲಾಗ್ತಾಗಿದೆ. ನೋಡಿ, ಧಾರವಾಡದಲ್ಲಿ ನಡೆದಿರುವಂಥ ಘಟನೆ ಇದು. ಕರೆಂಟ್ ಬಿಲ್ ಕಟ್ಟೋದಕ್ಕೆ ಹಣ ಮಂಜೂರಾಗಿದೆ, ಬಟ್ ಅದನ್ನು ಖಾಸಗಿ ವ್ಯಕ್ತಿಗಳಿಗೆ ವರ್ಗಾವಣೆ ಮಾಡಲಾಗಿದೆ ಅನ್ನೋದನ್ನು ಹೇಳ್ತಾ ಇರೋದು. ಪಂಚಾಯಿತಿಯ ಈ ಹಿಂದಿನ ಪಿಡಿಒ ವಿರುದ್ಧ ಇಷ್ಟು ದೊಡ್ಡ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಈಗ ರೀಸೆಂಟಾಗಿ ಜಾಯ್ನ್ ಆಗಿನಿಲ್ಲ, ಬಟ್ ಇನ್ನೂ ಚಾರ್ಜ್ ತೊಗೊಂಡಿಲ್ಲ. ಹಂಗಾಗಿ ಇನ್ನೂ ಇಲ್ಲ ಸರ್. ಅಂದ್ರೆ ನಂದು ಅಲ್ಲಿ ಆಲ್ರೆಡಿ ನಾನು ರಿಕ್ವೆಸ್ಟ್ ಕೊಟ್ಟಿದ್ದೀನಿ. ಹಂಗಾಗಿ ಅದ್ರ ಸಂಬಂಧನ ನಾನು ಮೂಲ ಪಂಚಾಯತಿ ದೇವಿಕೊಪ್ಪ ಐತೆ. ಅಲ್ಲಿಲ್ಲ ಹಂಗಿಲ್ಲ ರೀ. ಅಂದ್ರೆ ಫೈನಾನ್ಷಿಯಲ್ ಚಾರ್ಜ್ ತೊಗೊಂಡಿಲ್ಲ. ಫೈನಾನ್ಷಿಯಲ್ ಚಾರ್ಜ್ ಹಾಂ, ಇಲ್ಲಿ ಡೆಪ್ಟೇಷನ್ ರೀ. ಹಾಂ, ಡೆಪ್ಟೇಷನ್. ಈ 28 ಮೊನ್ನೆ ಇಲ್ಲ ಸಾರ್ವಜನಿಕರಿಗೆ ಕೆಲಸ ಯಾವ ಏನು ನಿಂದಿರ್ಸಿಲ್ಲ ರೀ. ಹಂಗೆ ಇದನ್ನು ಮಾಡ್ತಾ ಇದ್ದೆ. ಅವ್ರ ಸಮಸ್ಯೆ ಏನಾದ್ರು ಅವ್ರನ್ನ ಸ್ಪಂದನೆ ಮಾಡ್ತಾ ಇದ್ದೆ. ಅದ್ರದ್ದು ಏನು ಇದು ಮಾಡಿಲ್ಲ. ಹಾಂ ರೀ. ಇಲ್ಲ ನಾ ಇನ್ನೂ ಇದನ್ನ ಚಾರ್ಜ್ ತೊಗೊಂಡಿಲ್ಲ ಸರ್. ಏನೂ ಇದನ್ನೂ ಮಾಡಿಲ್ಲ. ಹಾಂ ರೀ. ಹಿಂದ್ಗಡೆ ಅಬ್ದುಲ್ ರಜಾಕ್ ಮನಿಯಾರ್ ಅಂತೇಳಿ ಇಲ್ಲಿದ್ದ. ಇಲ್ಲ, ಅವರು ಏನಿಲ್ಲ, ಸ್ವಲ್ಪ ಅಲ್ಲಿ ತಾಲೂಕ್ ಪಂಚಾಯತಿಯಾಗ ಇದು ಮಾಡೋಣ್ರಿ ಸರ್, ಗಮನಕ್ಕೆ ತೊಗೊಂಬಂದು ಇದು ಮಾಡೋಣ ಅಂತ ಹೇಳಿದ್ರೆ ಅದಕ್ಕೆ ಈಗ ಅಷ್ಟು ಮಾತಾಡಿ ಇದನ್ನು ಮಾಡಿದ್ರು. ಈಗ ಸರ್ ತಾವು ಈ ಒಂದು ಎಲ್ಲ ಇನ್ಚಾರ್ಜ್ ಇದ್ದೀರಲ್ಲ, ಇಲ್ಲಿ ಪಂಚಾಯತಿ ನಡೆಯೋದೆಲ್ಲ ಇನ್ಫಾರ್ಮ್ ಮಾಡಿದಾರ ತಮ್ಮ ಹೆಡ್ ಆಫೀಸಿಗೆ? ಏನ್ರಿ ಇಲ್ಲಿ ಏನು ನಡೀತೇವೆ ವ್ಯವಹಾರ ಅಂದ್ರೆ ದಿನನಿತ್ಯದಲ್ಲಿ ಏನು ನಡೆದಿದೆ? ಇಲ್ಲ, ಅಂಥವು ಏನಿದ್ರೆ ಆನ್ಲೈನ್ ಕಳಿಸ್ತಿರ್ತೀವಿ ಸರ್. ಆನ್ಲೈನ್ ಮಾಹಿತಿ ಕೊಡ್ತೀವಿ ಸರ್. ಈಗ ಒಂದು ಏನೋ ಫೋನ್ ಹಚ್ಚಿರೋ ನಿರ್ಮಾಣದ್ದು ಅಲ್ಲ, ಅದ್ರದ್ದು ಇದೆಲ್ಲ ಸರ್. ಇವು ಅಫಿಷಿಯಲ್ ನಮ್ಮ ಡೈಲಿ ರೂಟೀನ್ ಏನಿರ್ತೋ ಅವ್ನು ಕೊಟ್ಟಿರ್ತೀವಿ ಸರ್. ಹಾಂ ರೀ. ಸರ್, ಬದು ನಿರ್ಮಾಣದ್ದು 15 ಫೈನಾನ್ಸ್. ಹಾಂ ರೀ. ಓಕೆ ಸರ್. ಈಗ ಇವೆರಡದ್ದು ಕರೆಕ್ಟ್ ಇದೆಯಾ ಮಾಹಿತಿ ತಮ್ಮ? ನನಗೆ ಅದನ್ನು ಪೂರ್ತಿ ಇದನ್ನಿಲ್ಲ ಸರ್. ಯಾರನ್ನ ಕೇಳ್ತಾರೆ ನಾವು ಈಗ ಅದನ್ನು ಸರ್ ನೋಡಿ. ಹಿಂದಿದ್ದವ್ರು ಯಾರು ಸರ್ ಪಿಡಿಒ? ಅಬ್ದುಲ್ ರಜಾಕ್ ಮನಿಯಾರ್ ಅಂತೇಳಿ. ಈಗ ನೀವೇ ಜಾಗೃತಿ ಮೂಡಿಸ್ತೀರಿ ಕರೆಂಟ್ ಬಿಲ್ ಕಟ್ಟ್ರಿ ಅಂತ ಜನರಿಗೆ. ಹಾಂ ರೀ. ನಿಮ್ಮ ಪಂಚಾಯತಿಯಿಂದ ಕರೆಂಟ್ ಬಿಲ್ ಯಾಕೆ ಕಟ್ಟಿಲ್ಲ ಸರ್? ಇಲ್ಲ, ನನಗದು ಐಡಿಯಾ ಇಲ್ಲ ಸರ್. ಹಾಂ, ಅಲ್ಲ ಬ್ಯಾಲೆನ್ಸ್ ಸರ್ ಎಷ್ಟೈತೆ ಸರ್? ಈಗ ನಾ ಪೂರ್ತಿ ಅಷ್ಟು ಅಪ್ಡೇಟ್ ಮಾಡಿಸಿ ನೋಡಿದ್ರೆ ಸ್ವಲ್ಪ ಇದ್ರ ಕ್ಲಿಯರ್ ಇದೆ ಸರ್. ಕಟ್ಬೇಕಲ್ಲ ಸರ್? ಅದೇ ಫೈನಾನ್ಷಿಯಲ್ ಅಂದ್ರೆ ಅಷ್ಟು ಸ್ಟೇಟ್ಮೆಂಟ್ ನೋಡಿ ಎಲ್ಲ ಡಾಟಾ ತೊಗೊಂಡ್ರೆ ನನಗೆ ನಾನು ಅದನ್ನು ಇನ್ನೂ ಏನೋ ತೊಗೊಂಡಿಲ್ಲ ಚಾರ್ಜ್. ಹಿಂಗಾಗಿ ನಾನು ಅದನ್ನ ಇದನ್ನು ಮಾಡಿಲ್ಲ ಸರ್. ಓಕೆ ಸರ್. ಅಂದ್ರೆ ನೀವು ಅಂದ್ರೆ ಏನೀಗ ಜಸ್ಟ್ ಬಂದು ಕುಂತಿರಿ ಸೀಟ್ ಮೇಲೆ ಅಷ್ಟೇ, ಯಾವುದೇ ಇಲ್ಲ ಟ್ರಾನ್ಸಾಕ್ಷನ್ ಏನು ಯಾವುದು ಇದನ್ನು ಮಾಡೋಕ್ಕೆ ಇಲ್ಲ ಸರ್. ನಾನು ಈಗ ರೀಸೆಂಟಾಗಿ ಜಾಯ್ನ್ ಆಗಿನಿಲ್ಲ, ಬಟ್ ಇನ್ನೂ ಚಾರ್ಜ್ ತೊಗೊಂಡಿಲ್ಲ. ಹಂಗಾಗಿ ಇನ್ನೂ ಚಾರ್ಜ್ ಸಾಹೇಬರು ಒಂದು ಸಭೆಯಲ್ಲಿ ಏನು ಮಾಡಿದರು ಅಂದರೆ, ಈ ಎಸ್ಕ್ರೋ ಇದಕ್ಕೆ ಸಂಬಂಧಪಟ್ಟಂತೆ ರೀಕನ್ಸಿಲೇಷನ್ ಎಸ್ಕಾಂ ಬಿಲ್ ಮತ್ತು ಗ್ರಾಮ ಪಂಚಾಯತಿ ಬಿಲ್ಗಳ ಜೊತೆಗೆ ರೀಕನ್ಸಿಲೇಷನ್ ಮಾಡಿ ಅವರ ಬಿಲ್ಗಳನ್ನು ಪರಿಶೀಲನೆ ಮಾಡಿ ನೀವು ಪೇಮೆಂಟನ್ನು ಮಾಡಬೇಕು ಅನ್ನುವಂಥ ನಿರ್ದೇಶನವನ್ನು ಹಿಂದೆ ಒಂದು 15 ದಿವಸದ ಹಿಂದೆ ನಡೆದಂಥ ಸಭೆಯಲ್ಲಿ ನೀಡಿದರು. ಆ ಪ್ರಕಾರವಾಗಿ ಎಸ್ಕಾಂ ಮತ್ತು ಗ್ರಾಮ ಪಂಚಾಯತಿಯವರು ಸೇರಿ ಅವುಗಳನ್ನು ರೀಕನ್ಸಿಲೇಷನ್ ಮಾಡಿ ಅವರಿಗೆ ಬಿಲ್ಲನ್ನು ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ ಹೊರತು
ಯಾವುದೇ ಬಿಲ್ಸನ್ನು ನಿಲ್ಲಿಸಿ ಅಂತ ಯಾವ ಸೂಚನೆಯನ್ನು ಮಾನ್ಯರು ಕೂಡ ಕೊಡಲಿಲ್ಲ. ಅದರಂಗೆ ನಾವು ಗ್ರಾಮ ಪಂಚಾಯತಿಯಲ್ಲಿ ರೀಕನ್ಸಿಲೇಷನ್ ಮಾಡಿ ಅವರಿಗೆ ಪೇಮೆಂಟನ್ನು ಮಾಡೋದನ್ನು ಮಾಡ್ತಾಯಿದ್ದೀವಿ. ಆಲ್ರೆಡಿ ಪೇಮೆಂಟ್ ಆಗಿದ್ರು ಕೂಡ ಎಲ್ಲ PDOಗಳು ಅದನ್ನ ಕಟ್ತಾ ಇಲ್ಲ ಎಸ್ಕಾಂ, ಇದರಿಂದ ಇಲಾಖೆ ಕೆಟ್ಟ ಹೆಸರು ಬರುತ್ತೆ. ಅಂಥದ್ದು ನಾನು ಪರಿಶೀಲನೆ ಮಾಡಿ ಎಲ್ಲಿ ಆ ಥರ ಎಲ್ಲಿ ಮಾಡಿಲ್ಲ ಅದನ್ನು ನಾನು ಪೇಮೆಂಟ್ ಮಾಡಿಸ್ಲಿಕ್ಕೆ ಕ್ರಮ ಕೈಗೊಳ್ತೀನಿ. ಸಾಹೇಬರು ಒಂದು ಸಭೆಯಲ್ಲಿ ಏನು ಮಾಡಿದರು ಅಂದರೆ ಈ ಎಸ್ಕ್ರೋ ಇದಕ್ಕೆ ಸಂಬಂಧಪಟ್ಟಂತೆ ರೀಕನ್ಸಿಲೇಷನ್ ಎಸ್ಕಾಂ ಬಿಲ್ ಮತ್ತು ಗ್ರಾಮ ಪಂಚಾಯತಿ ಬಿಲ್ಗಳ ಜೊತೆಗೆ ರೀಕನ್ಸಿಲೇಷನ್ ಮಾಡಿ ಅವರ ಬಿಲ್ಗಳನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಎಲ್ಲದರಲ್ಲೂ ದುಡ್ಡು ಹೊಡೆಯೋ ಕೆಲಸ ಆಗ್ತಾ ಇದೆ. ಫೈನ್ ಹಾಕಿದ್ರೂ ಕೂಡ ಮತ್ತೆ ಅದೇ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಆ್ಯಕ್ಷನ್ ತೆಗೆದುಕೊಳ್ಳಲ್ವಂತ, ಹಾಗೆ ಬಿಟ್ಬಿಡ್ತಾರಂತ, ದುಡ್ಡು ತಿನ್ಕೊಂಡು ಇದ್ಬಿಡ್ಲಿ ಅಂತ ನೀತಿ ಇಲ್ಲಿ ಅಂದ್ರೆ ಬೇಲಿಯೇ ಎದ್ದು ಹೊಲ ಮೇದಂತಹ ಒಂದು ಘಟನೆ ಇದು. ಧಾರವಾಡ ಜಿಲ್ಲೆಯ ಒಂದು ಕಲಘಟಗಿ ತಾಲೂಕಿನ ಒಂದು ಗಳಗಿ ಹುಲಕಪ್ಪ ಅನ್ನುವಂಥದ್ದು ಒಂದು ದೊಡ್ಡ ಗ್ರಾಮ. ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ತಾಡ್ ಅವರ ಕ್ಷೇತ್ರದಲ್ಲಿ ಬರುವಂತಹ ಈ ಒಂದು ಗ್ರಾಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಇಲ್ಲಿ ಗ್ರಾಮ ಪಂಚಾಯಿತಿ PDO ಅಬ್ದುಲ್ ರಜಾಕ್ ಮಣಿಯಾರ್ ಅಂತೇಳಿ ಇಲ್ಲಿ ಅಂತಂದ್ರೆ ಇಲ್ಲಿ ಅಂದ್ರೆ ಸರ್ಕಾರದ ಹಣವನ್ನೇ ಇಲ್ಲಿ ಅಂದ್ರೆ ತಿಂದು ತೇಗಿ ಇಲ್ಲಿ ಅಂತಂದ್ರೆ ಈತ ಬಹಳಷ್ಟು ಹಣ ಇಲ್ಲಿ ಅಂದ್ರೆ ಗುಳುಂ ಮಾಡುವಂತಾರೆ. ಸುಮಾರು ಇಲ್ಲಿಂದ 5 ಲಕ್ಷ ರೂಪಾಯಿ ಹಣ ಇಲ್ಲಿ ಅಂದ್ರೆ ಎಸ್ಕಾಂ ಬಿಲ್ ಅನ್ನ ಕಟ್ಟಬೇಕಾಗಿತ್ತು. ಆದ್ರೆ ಎಸ್ಕಾಂ ಬಿಲ್ ಅನ್ನ ಇಲ್ಲಿ ಅಂದ್ರೆ ತಾನು ಕಟ್ಟದೆ ಅಂದ್ರೆ ಬೀದಿ ದೀಪಗಳನ್ನ ಗ್ರಾಮ ಪಂಚಾಯತಿ ಏನು ವ್ಯಾಪ್ತಿಯಲ್ಲಿ ಬರ್ತವೆ ಆ ಬೀದಿ ದೀಪಗಳ ಬಿಲ್ ಅನ್ನ ಇಲ್ಲಿ ಅಂದ್ರೆ ಗ್ರಾಮ ಪಂಚಾಯತಿ ಇಲ್ಲಿ ಇರ್ತಾನೆ ಇದನ್ನ ತಮ್ಮ ಬೇಕಾದವರಿಗೆ ಇಲ್ಲಿ ಖಾತೆಗೆ ಇಲ್ಲಿ ಅಂದ್ರೆ ಆ ಹಣವನ್ನ ವರ್ಗಾವಣೆ ಮಾಡಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡುವಂಥದ್ದು. ಈಗ ಕೆಲವೊಂದಿಷ್ಟು ದಾಖಲೆಗಳು TV5 ಮುಂದೆ ಲಭ್ಯವಾಗಿ TV5 ಸಂಪುಟಕ್ಕೆ ಒಂದು ಬಿಚ್ಚಿಡ್ತಾ ಇದೆ. ಕೇವಲ ಈತ ಅಂದ್ರೆ ಈ ಹಿಂದಿನೂ ಸಹಿತ ಇಲ್ಲಿ ಅಂತಂದ್ರೆ ಈ ಒಂದು ಮಣಿಯಾರ್ ಈತನ ಮೇಲೆ ಗಂಭೀರ ಆರೋಪ ಒಂದು ಕೇಳಿ ಬಂದಿತ್ತು. ಅವಾಗ ಇಲ್ಲಿ ಅಂದ್ರೆ ಜಿಲ್ಲಾ ಪಂಚಾಯತಿ CEO ಅವರು ಈತನ ಮೇಲೆ ಕ್ರಮ ತೆಗೆದುಕೊಂಡಿದ್ದು ಅಷ್ಟೇ ಸಹಿತ ಈತನಿಗೆ ಅಂದ್ರೆ ದಂಡ ಹಾಕುವಂತಹ ಕೆಲಸವನ್ನ ಮಾಡಿದ್ರು. ದಂಡ ಹಾಕಿದ್ರು ಸಹಿತ ಇಲ್ಲಿ ಅಂತಂದ್ರೆ ಈ ಮಣಿಯಾರ್ ಎಚ್ಚೆತ್ತುಕೊಂಡಿಲ್ಲ. ನಿರಂತರವಾಗಿಯೇ ಇಲ್ಲಿ ಅಂದ್ರೆ ಈ ರೀತಿಯಾಗಿಂತಹ ಒಂದು ಭ್ರಷ್ಟಾಚಾರ ಕೂಪದಲ್ಲಿ ಈತ ಮುಳುಗಿಕೊಂಡಿದ್ದಾನೆ. ಯಾಕಂದ್ರೆ ಇದೇ ಒಂದು ಕಾರಣಕ್ಕೆ ಏನು ಗಳಗಿ ಹುಲ್ಲುಕೊಪ್ಪ ಗ್ರಾಮ ಪಂಚಾಯತಿಯಿಂದ ಈತನ್ನ ವರ್ಗಾವಣೆ ಮಾಡಿದ್ರು. ವರ್ಗಾವಣೆ ಮಾಡಿ ಮತ್ತೊಬ್ಬ ಗ್ರಾಮ ಪಂಚಾಯತಿ PDOನ ಅದೇ ಜಾಗಕ್ಕೆ ಇಲ್ಲಿ ಅಂತಂದ್ರೆ ಅಧಿಕಾರಿಗಳು ತಂದು ಕುಂಡಿಸಿದ್ದಾರೆ. ಆದ್ರೆ ಈಗ ಅಂತಂದ್ರೆ ಈ ಉಪ್ಪು ತಿಂದವರಿಗೆ ನೀರು ಕುಡಿಸುವಂತಹ ಕೆಲಸವನ್ನ ಯಾರು ಮಾಡಬೇಕಾಗಿದೆ ಅನ್ನೋದು ಪ್ರಶ್ನೆ ಯಾಕೆ ಉದ್ಭವವಾಗಿದೆ. ಯಾಕಂದ್ರೆ ತಾಲೂಕ್ ಪಂಚಾಯತಿ EO ಇರಬಹುದು ಮತ್ತು ಜಿಲ್ಲಾ ಪಂಚಾಯತಿ CEOಗಳು ಇರಬಹುದು, ಇಬ್ರು ಸಹ ಎಚ್ಚೆತ್ತುಕೊಂಡು ಈ ಒಂದು ಮಣಿಯಾರ್ ಕಡೆಯಿಂದ ಈಗಾಗಲೇ ಅಂತಂದ್ರೆ ನರೇಗಾ ಬಿಲ್ ಅಲ್ಲಿ ಸಹ ಐತಂದ್ರೆ ಗೋಲ್ಮಾಲ್ ಮಾಡಿದ್ರೆ ಕೇವಲ ನರೇಗಾ ಬಿಲ್ ಅಲ್ಲಿ ನೋಡಿದಾಗ ಇಲ್ಲಿ ಅಂತಾರೆ ರೈತರ ಹೆಸರಿನಲ್ಲಿ ಏನು ಬದು ನಿರ್ಮಾಣ ಅಂತ ಏನ್ ಮಾಡ್ತಾರೆ ಆ ಬದು ನಿರ್ಮಾಣ ಮಾಡದೇ ಇಲ್ಲಿ ಅಂದ್ರೆ ಆ ರೈತರ ಖಾತೆಗೆ ಇಲ್ಲಿ ಅಂತಂದ್ರೆ ಹಣ ಹಾಕುವಂತ ಕೆಲಸವನ್ನು ಸಹ ಇಲ್ಲಿ ಅಂದ್ರೆ ಈತ ಮಣಿಯಾರ್ ಮಾಡಿದ್ದಾನೆ. ಹೀಗಾಗಿ ಈತನ ಮೇಲೆ ಗಂಭೀರ ಆರೋಪಗಳು ಈಗ ಮೇಲಿನ ಮೇಲೆ ಕೇಳಿ ಬರ್ತಾ ಇದಾವೆ. ಈ ಸಂದರ್ಭಕ್ಕೆ ಹಿರಿಯ ಅಧಿಕಾರಿಗಳು ಈತನ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡು ಈತ ಏನಿಗಾಗ್ಲಿ ಅಂದ್ರೆ ಹಣ ತಿಂದು ತೆಗೆದಾನೆ ಅದನ್ನ ಸರ್ಕಾರದ ಖಾತೆಗೆ ಮರಳಿ ಜಮಾ ಮಾಡಿಸಬೇಕಾಗಿದೆ ನೀತಿ. ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.